ಒನ್ ಸೆಟ್ ಚಾರ್ಜ್ ಅಲ್ಲಿ ನೀವು 3 acres ಕವರ್ ಮಾಡಬಹುದು. 3 acres ಅಲ್ಲಿ ನೀವು ಟ್ಯಾಂಕ್ ಅಲ್ಲಿ 10 liters ಗೆ 1 acre ಕವರ್ ಆಗುತ್ತೆ. ಅಂಡ್ ಒನ್ ಬ್ಯಾಟರಿ ಚಾರ್ಜ್ ಅಲ್ಲಿ ನೀವು 3 times ರೀಫಿಲ್ ಮಾಡ್ಬಿಟ್ಟು 3 acres ಅಲ್ಲಿ ಕವರ್ ಮಾಡಬಹುದು. 70% ಆಫ್ ದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಟೆಂಟ್ ಇಸ್ ಮೇಡ್ ಇನ್ ಇಂಡಿಯಾ. ನಮ್ಮ ಕಡೆಯಿಂದ ಡ್ರೋನ್ ತಗೊಂಡ್ರೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಕೂಡ ವಿತಿನ್ 72 hours ರಿಸಾಲ್ವ್ ಮಾಡಕ್ಕೆ ಶ್ಯೂರಿಟಿ ಕೊಡ್ತೀವಿ. 1.5 lakh ಅಲ್ಲಿ 1 year ವ್ಯಾರಂಟಿ ಕೂಡ ಇರುತ್ತೆ. ಡ್ರೋನ್ 25 meter ವರೆಗೆ ಆಲ್ಟಿಟ್ಯೂಡ್ ವರೆಗೆ ಹಾರುತ್ತೆ. ನೀವು ತೆಂಗಿನ ಮರ ಅದ್ರ ಮೇಲೆಲ್ಲ ಹಾರುತ್ತೆ. ಈ ರಡಾರ್ ಇರುತ್ತೆ. ರಡಾರ್ ಇಂದ ನೀವು ಮುಂದೆ ಏನಾದ್ರು ಆಬ್ಸ್ಟಕಲ್ ಬಂದ್ರೆ ನೀವು ಡ್ರೋನ್ ಅವಾಯ್ಡ್ ಮಾಡುತ್ತೆ. ಲೈಕ್ ಮುಂದೆ ಹೋಗಕ್ ಬಿಡಲ್ಲ. ಈ ಡ್ರೋನ್ ಇಂದ 1 acre 7 minutes ಅಲ್ಲಿ ಸ್ಪ್ರೇ ಆಗುತ್ತೆ. ಒನ್ ಬ್ಯಾಟರಿ ಚಾರ್ಜ್ ಅಲ್ಲಿ 3 acres ಅಲ್ಲಿ ಕವರ್ ಮಾಡಬಹುದು. DGCA ಗವರ್ಮೆಂಟ್ ಕಡೆಯಿಂದ ರೆಡ್ ಝೋನ್, ಗ್ರೀನ್ ಝೋನ್, ಯೆಲ್ಲೋ ಝೋನ್ ಅಂತ ಅಪ್ರೂವ್ ಮಾಡಿರ್ತಾರೆ. ಸೊ ರೆಡ್ ಝೋನ್ ಅಲ್ಲಿ ಈ ಡ್ರೋನ್ ನ ಆರ್ಸಕ್ ಆಗಂಗಿಲ್ಲ. ಸುಶಾಂತ್ ಗಾಡಿ ಕಂಪ್ನಿ ಬಂದು ನೆಕ್ಸ್ಟ್ ಏರೋನಾಟಿಕ್ಸ್ ಅಲ್ಲಿ ವರ್ಕ್ ಮಾಡ್ತಿರೋದು ನಾನು. ಇದು ನಮ್ ಡ್ರೋನ್ 10 liters ಡ್ರೋನ್. ದಿಸ್ ಇಸ್ DGCA ಸರ್ಟಿಫೈ ಇರೋ ಡ್ರೋನ್. 10 liter ಕೆಪಾಸಿಟಿ ಇದೆ. ಡ್ರೋನ್ ಪ್ರೈಸ್ ಬಂದ್ಬಿಟ್ಟು 5.5 lakhs. ಇದಕ್ಕೆ ಸಬ್ಸಿಡಿ ಕೊಡಬೇಕು ಅಂತ ಕೂಡ ಕರ್ನಾಟಕ ಎಂಪಾನಲ್ಮೆಂಟ್ ಆಗಿದೆ. ಡಿಸೆಂಬರ್ ಅಲ್ಲಿ 50% 5.5 lakh 50% ಸಬ್ಸಿಡಿ ಆಗುತ್ತೆ ಅಂತ ಶ್ಯೂರಿಟಿ ಕೊಟ್ಟಿದ್ದಾರೆ. ಅಂಡ್ ಫಾರ್ ದ ಸ್ಪೆಸಿಫಿಕೇಶನ್ ಹೇಳ್ಬೇಕು ಅಂದ್ರೆ ಒಂದ್ ಡ್ರೋನ್ ಜೊತೆ 1 set ಬ್ಯಾಟ್ರಿ ಬರುತ್ತೆ. 1 set ಬ್ಯಾಟ್ರಿ 1 ಚಾರ್ಜ್ ಅಲ್ಲಿ 21 minutes ಎಂಡ್ಯೂರೆನ್ಸ್ ಇರುತ್ತೆ. 1 set ಚಾರ್ಜ್ ಅಲ್ಲಿ ನೀವು 3 acres ಕವರ್ ಮಾಡಬಹುದು. 3 acres ಅಲ್ಲಿ ನೀವು ಟ್ಯಾಂಕ್ ಅಲ್ಲಿ 10 liters ಗೆ 1 acre ಕವರ್ ಆಗುತ್ತೆ. ಅಂಡ್ ಒನ್ ಬ್ಯಾಟರಿ ಚಾರ್ಜ್ ಅಲ್ಲಿ ನೀವು 3 times ರೀಫಿಲ್ ಮಾಡ್ಬಿಟ್ಟು 3 acres ಅಲ್ಲಿ ಕವರ್ ಮಾಡಬಹುದು. ಆಮೇಲೆ ನಮ್ ಡ್ರೋನ್ ಸ್ಪೆಷಾಲಿಟಿ ಏನು ಅಂದ್ರೆ 70% ಆಫ್ ದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಟೆಂಟ್ ಇಸ್ ಮೇಡ್ ಇನ್ ಇಂಡಿಯಾ. ಮೇನ್ಲಿ GNSS ಮತ್ತೆ ಎಲೆಕ್ಟ್ರಾನಿಕ್ ಮಾಡ್ಯೂಲ್ಸ್ ಒಳಗಡೆ ಇರೋದೆಲ್ಲ ಮೇಡ್ ಇನ್ ಇಂಡಿಯಾ. ಅಂಡ್ ನಮ್ ಕಂಪ್ನಿಯಿಂದ ನೀವು ನಮ್ ಕಡೆಯಿಂದ ಡ್ರೋನ್ ತಗೊಂಡ್ರೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಕೂಡ ವಿತಿನ್ 72 hours ರಿಸಾಲ್ವ್ ಮಾಡಕ್ಕೆ ಶ್ಯೂರಿಟಿ ಕೊಡ್ತೀವಿ. ಅಂಡ್ ನಿಮಗೆ ಬೇಕು ಅಂದ್ರೆ ನಿಮ್ ಲೊಕೇಶನ್ ಅಲ್ಲಿ ಬಂದ್ಬಿಟ್ಟು ಡೆಮೋ ತೋರಿಸ್ಬಿಟ್ಟು ಎಲ್ಲ ಆರಿಸ್ಬಿಟ್ಟು ಆಮೇಲೆ ಬೈ ಮಾಡೋ ತರನೋ ಆಪ್ಷನ್ ಇದೆ. 5.5 lakh ಅಲ್ಲಿ ನಿಮಗೆ ಡ್ರೋನ್ ಜೊತೆ ನಿಮಗೆ ಒಂದು RC, 1 set ಫ್ಲಾಟ್ ಜೆಟ್ ನಾಸಲ್, 1 set ಸೆಂಟ್ರಿಫ್ಯೂಗಲ್ ನಾಸಲ್, 1 set ಬ್ಯಾಟ್ರಿ, ಆಮೇಲೆ 1 set RC ಜೊತೆ 1 ಟ್ಯಾಬ್ ಕೊಡ್ತೀವಿ. ಅಂಡ್ ಅದೇ 5.5 lakh ಅಲ್ಲಿ 1 year ವ್ಯಾರಂಟಿ ಕೂಡ ಇರುತ್ತೆ. ಡ್ರೋನ್ ಜೊತೆ ನಿಮಗೆ ರಿಮೋಟ್ ಕಂಟ್ರೋಲರ್ ಅಲ್ಲಿ ಒಂದು ಸಾಫ್ಟ್ವೇರ್ ಇರುತ್ತೆ. ಸಾಫ್ಟ್ವೇರ್ ಅಲ್ಲಿ ನೀವು ಸೆಟಪ್ ಮಾಡ್ಕೋಬಹುದು. ಆಟೋನಮಸ್ ಮೋಡ್ ಮತ್ತೆ ಮ್ಯಾನ್ಯುವಲ್ ಆಗಿ ಫ್ಲೈ ಮಾಡಬಹುದು. ನೀವು ಡ್ರೋನ್ 25 meter ವರೆಗೆ ಆಲ್ಟಿಟ್ಯೂಡ್ ವರೆಗೆ ಹಾರುತ್ತೆ. ನೀವು ತೆಂಗಿನ ಮರ ಅದ್ರ ಮೇಲೆಲ್ಲ ಹಾರುತ್ತೆ. ಆಮೇಲೆ ನೀವು ಚಿಕ್ಕ ಚಿಕ್ಕ ಗಿಡಗಳಿಗೆಲ್ಲ ಸ್ಪ್ರೇ ಮಾಡಬಹುದು. ಎಲ್ಲಾ ಗಿಡಗಳಿಗೂ ಸ್ಪ್ರೇ ಮಾಡುತ್ತೆ. ಅಂಡ್ ನೀವು ಫ್ಲಾಟ್ ಜೆಟ್ ನಾಸಲ್ ಯೂಸ್ ಮಾಡ್ಬೇಕಾದ್ರೆ 6 meter ವರೆಗೆ ಸ್ಪ್ರೇ ಆಗುತ್ತೆ. ಅಂಡ್ ನೀವು ಸಾಫ್ಟ್ವೇರ್ ಅಲ್ಲಿ ನಿಮಗೆ ಡ್ರೋನ್ ಅಲ್ಲಿ ಆಬ್ಸ್ಟಕಲ್ ಅವಾಯ್ಡೆನ್ಸ್ ಸಿಸ್ಟಮ್ ಇದೆ. ಈ ರಡಾರ್ ಇರುತ್ತೆ. ರಡಾರ್ ಇಂದ ನೀವು ಮುಂದೆ ಏನಾದ್ರು ಆಬ್ಸ್ಟಕಲ್ ಬಂದ್ರೆ ನೀವು ಡ್ರೋನ್ ಅವಾಯ್ಡ್ ಮಾಡುತ್ತೆ. ಲೈಕ್ ಮುಂದೆ ಹೋಗಕ್ ಬಿಡಲ್ಲ. ನಾವು ಹಂಗೆ ಕಂಪ್ಯೂಟ್ ಮಾಡಿದೀವಿ. ರೈತರಿಗೆ ಇದು ಹೆಂಗೆ ಬೆನಿಫಿಟ್ ಆಗುತ್ತೆ ಅಂದ್ರೆ ಲೈಕ್ ನಾರ್ಮಲ್ ಆಗಿ ಮ್ಯಾನ್ಯುವಲಿ ಸ್ಪ್ರೇ ಮಾಡ್ಬೇಕಾದ್ರೆ ಏನಾಗುತ್ತೆ, ಸ್ಕಿನ್ ಅಲರ್ಜಿ ಮತ್ತೆ ಸ್ಕಿನ್ ಎಫೆಕ್ಟ್ಸ್ ಆಗೋದು. ಆಮೇಲೆ 1 acre ಸ್ಪ್ರೇ ಮಾಡಕ್ಕೆ 5 ಇಲ್ಲ 7 ಜನ ರೈತರನ್ನ ಹೈರ್ ಮಾಡ್ಬೇಕಾಗುತ್ತೆ. ಬಟ್ ಈ ಡ್ರೋನ್ ಇಂದ 1 acre 7 minutes ಅಲ್ಲಿ ಸ್ಪ್ರೇ ಆಗುತ್ತೆ. ಒನ್ ಬ್ಯಾಟರಿ ಚಾರ್ಜ್ ಅಲ್ಲಿ 3 acres ವರೆಗೆ ಕವರ್ ಮಾಡಬಹುದು. ಅಂಡ್ ಬ್ಯಾಟರಿ ಚಾರ್ಜಿಂಗ್ 30 minutes ವರೆಗೆ ಇರುತ್ತೆ. ನಾವು 5.5 ಪ್ಯಾಕೇಜ್ ಅಲ್ಲಿ 1 set ಬ್ಯಾಟ್ರಿ ಕೊಡ್ತೀವಿ. ನೀವು ಅಡಿಷನಲ್ 1 set ಬ್ಯಾಟ್ರಿ ತಗೊಂಡ್ಬಿಟ್ಟು ಅದು ಚಾರ್ಜ್ ಆಗ್ಬೇಕಾದ್ರೆ ಇನ್ನೊಂದು ರೌಂಡ್ ಆಗ್ಬಿಟ್ಟು ಆಮೇಲೆ ಚಾರ್ಜ್ ಇಟ್ಟು ನೆಕ್ಸ್ಟ್ ರೌಂಡ್ ಕೂಡ ಕೊಡ್ಬೋದು ನೀವು. ಲೈಕ್ ಆತರ ನಾನ್ ಸ್ಟಾಪ್ ಇರುತ್ತೆ. ಅಂಡ್ ಇದು ಬೆನಿಫಿಟ್ ಆಗೋದು ಮೋರ್ ದೆನ್ 5 acre ಇರೋವರಿಗೆ. ಅಂಡ್ ಲೆಸ್ ದೆನ್ 5 acres ಇರೋರಿಗೆ ತಗೊಂಡ್ಬಿಟ್ಟು ಬಾಡಿಗೆ ಕೂಡ ಕೊಡ್ಬೋದು. ನೀವು ಪರ್ ಎಕರ್ ಇಲ್ಲ ಪರ್ ಡೇ ಲೆಕ್ಕದಲ್ಲಿ ಬಾಡಿಗೆ ಕೊಡ್ತಾರೆ ಬೇರೆ ಬೇರೆ ಫಾರ್ಮರ್ಸ್ಗೆ. ನೀವು ಇಲ್ಲ ಒಂದು ವಿಲೇಜ್ ಅಲ್ಲಿ ನೀವು ಬೈ ಮಾಡ್ಬಿಟ್ಟು ಆಸ್ ಎ ಡ್ರೋನ್ ಎಂಟರ್ಪ್ರನರ್ ಆಗಿ ನೀವು ಬೈ ಮಾಡ್ಬೋದು. ಬೈ ಮಾಡ್ಬಿಟ್ಟು ಒಂದು ಹೊಲದಲ್ಲಿ ಹೋಗ್ಬಿಟ್ಟು ರೆಂಟ್ ತರ ಕೊಟ್ಟು ನೀವು ಇನ್ಕಮ್ ತಗೋಬಹುದು. ಪರ್ ಡೇ 1,000-2,000 ವರೆಗೆ ಇನ್ಕಮ್ ಬರುತ್ತೆ. ಈ ಡ್ರೋನ್ ಇವಾಗ ಎಲ್ಲೆಲ್ಲಿ ಹಾರಿಸಬಹುದು ಅಂತಂದ್ರೆ DGCA ಗವರ್ಮೆಂಟ್ ಕಡೆಯಿಂದ ರೆಡ್ ಝೋನ್, ಗ್ರೀನ್ ಝೋನ್, ಯೆಲ್ಲೋ ಝೋನ್ ಅಂತ ಅಪ್ರೂವ್ ಮಾಡಿರ್ತಾರೆ. ಸೊ ರೆಡ್ ಝೋನ್ ಅಲ್ಲಿ ಈ ಡ್ರೋನ್ ನ ಹಾರ್ಸಕ್ ಆಗಂಗಿಲ್ಲ. ಸೊ ನೀವು ಯಾವ್ದೇ ವಿಲೇಜ್
ಏರ್ಪೋರ್ಟ್ ಸುತ್ತಮುತ್ತ ಇರೋದು ಇಲ್ಲ ಏರ್ಫೋರ್ಸ್ ಸುತ್ತಮುತ್ತ ಇರೋದು ರೆಡ್ ಝೋನ್ ಆಗಿ ಅಲರ್ಟ್ ಮಾಡಿರ್ತಾರೆ. ಸೊ ಆ ಜಾಗದಲ್ಲಿ ಈ ಡ್ರೋನ್ ನ ಆರ್ಸಕ್ ಆಗಂಗಿಲ್ಲ, ಪರ್ಮಿಷನ್ ಇಲ್ಲ. ಆ ಡ್ರೋನಿಗೆ ಆರ್ಸಕ್ಕೆ ಪರ್ಮಿಷನ್ ಇರಲ್ಲ. ಅಂಡ್ ಈ ಡ್ರೋನ್ ಆರ್ಸಕ್ಕೆ ನಿಮಗೆ ಒಂದು ಲೈಸೆನ್ಸ್ ಬೇಕಾಗುತ್ತೆ. DGC ಅಂತ ಅಥಾರಿಟಿ ಇದೆ, ಅಲ್ಲಿಂದ ಅವರು ಲೈಸೆನ್ಸ್ ಕೊಡ್ತಾರೆ ಡ್ರೋನ್ ಆರ್ಸಕ್ಕೆ. ಸೊ ಅದನ್ನ ಕೂಡ 5.5 lakh ಕವರ್ ಮಾಡ್ತೀವಿ ಅಂತ ಹೇಳ್ತೀವಿ.